ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತ ರುಚಿ ಮನೆ. ಹಬ್ಬ ಹತ್ರ ಬಂದೇ ಬಿಡ್ತು. ಹಬ್ಬಕ್ಕಾಗಿ ಹೋಳಿಗೆ, ಒಬ್ಬಟ್ಟಿನ ಸಾಂಬಾರು, ಹೆಸರು ಬೇಳೆ, ಕಾಬೂಲ್ ಕಡಲೆಕಾಳು ಪಲ್ಯ, ಆಲೂಗೆಡ್ಡೆ ಪಲ್ಯ, ಚಿತ್ರಾನ್ನ, ಬಜ್ಜಿ ಇದೆಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇವತ್ತು ಅದನ್ನೆಲ್ಲ ಹೇಗೆ ಕ್ವಿಕ್ ಆಗಿ ಅಂಡ್ ಸಿಂಪಲ್ ಆಗಿ ಮಾಡೋದು ಅಂತ ನೋಡ ಬನ್ನಿ. ಆಲ್ರೆಡಿ ನಾನು ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತು ಬೇರೆ ಅಡಿಗೆ ಐಟಮ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದೇ ತರ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಕೆಲಸ ಇರುತ್ತೆ, ಅದಕ್ಕೆ ನಾನು ಸಿಂಪಲ್ ಆಗಿರೋ ಅಡಿಗೆ ಐಟಮ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಎಣ್ಣೆ ತಗೋಬೇಕು. 3-4 ಸ್ಪೂನು ಸಾಸಿವೆ ಹಾಕ್ಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಹಾಕೋಬೇಕು. ಸ್ವಲ್ಪ ಬಾಡಿಸ್ಕೊಳ್ಳಿ. ಚೆನ್ನಾಗಾದ್ಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಬೇಕು. ನೀವು ಗೊಜ್ಜು ಮಾಡಿಕೊಂಡು ಕುತ್ಕೊಂಡು ಮತ್ತೆ ಅದೆಲ್ಲ ವೇಸ್ಟ್ ಆಗುತ್ತೆ. ಈ ತರ ಮಾಡಿದ್ರೆ ಟೇಸ್ಟಿಯಾಗೂ ಇರುತ್ತೆ, ಬೇಗನೂ ಮಾಡ್ಕೋಬಹುದು. ಸ್ವಲ್ಪ ಅರಿಶಿನ, ತುರಿದಿಟ್ಕೊಂಡಿರೋ ಕಾಯಿ ತುರಿ ಹಾಕೋಬೇಕು. ಸ್ವಲ್ಪ ಇದನ್ನ ಬಾಡಿಸ್ಕೋಬೇಕು ಎಣ್ಣೆಲಿ. ನಿಮ್ಗೆ ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಯಿಸಿಟ್ಕೊಂಡಿರೋ ಸೋನಾ ಮಸೂರಿ ಅಕ್ಕಿ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ನಲ್ಲಿ ನಿಂಬೆಹಣ್ಣು ರಸ ಹಾಕೋಬೇಕು. ನೋಡೋಲ್ಲ ಎಷ್ಟು ಕ್ವಿಕ್ ಆಗಿ ಫಾಸ್ಟ್ ಆಗಿ ಚಿತ್ರಾನ್ನ ಆಗೋಯ್ತು. ಇನ್ಸ್ಟೆಂಟ್ ಚಿತ್ರಾನ್ನ. ಈಗ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ ಬನ್ನಿ. ಮೊದಲು ಎಣ್ಣೆ ಹಾಕೊಂಡು ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿದಾದ್ಮೇಲೆ ಕಡಲೆಬೇಳೆ ಮತ್ತೆ ಜೀರಿಗೆ ಹಾಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಇದನ್ನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಅರ್ಧ ಗಂಟೆ ರೆಡಿ ಆಗ್ಬಿಡುತ್ತೆ. ಒಬ್ಬಟ್ಟಿನ ಒಂದೇ ಕೆಲಸ. ಮಿಕ್ಕಿದ್ದೆಲ್ಲ ತುಂಬಾ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಐಟಮ್ಸ್ ನ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಪಲ್ಯನೂ ರೆಡಿ ಆಗೋಯ್ತು. ಸ್ವಲ್ಪ ಉಪ್ಪು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಪಲ್ಯ ರೆಡಿ. ನೆಕ್ಸ್ಟ್ ಬಜ್ಜಿ ಮಾಡ್ಕೋಣ. ಮೊದಲಿಗೆ ಕಡ್ಲೆ ಹಿಟ್ಟು ಹಾಕೊಂಡಿದೀನಿ, ಅಚ್ಕಾರದ ಪುಡಿ, ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು. ನಿಮ್ಗೆ ವಡೆ ಬೇಕಂದ್ರೆ ವಡೆ ಮಾಡ್ಕೋಬಹುದು, ಬೋಂಡಾ ಮಾಡ್ಕೋಬಹುದು, ಬಜ್ಜಿ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅಜ್ವೈನ್ ಹಾಕೋಬೇಕು, ಓಂಕಾಳು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಜ್ಜಿ ಕರ್ಕೊಂಡ್ರೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೇಗ ಮಾಡ್ಕೋಬಹುದು. ವಡೆ ಅಂದ್ರೆ ಕಡಲೆಬೇಳೆ ನೆನಾಕ್ಬೇಕು, ರುಬ್ಬೇಕು, ತುಂಬಾ ಕೆಲಸ ಇರುತ್ತೆ. ಇನ್ನು ಬೇರೆ ಹಬ್ಬದ ಟೈಮಲ್ಲಿ ಕೆಲಸ ಕಮ್ಮಿ ಇರುತ್ತೆ ಸ್ವಲ್ಪ. ಬಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಕೆಲಸ ಸಿಂಪಲ್ ಆಗೋ ಐಟಮ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕಾಬೂಲ್ ಕಡಲೆಕಾಳು ಉಸ್ಲಿ ಹೇಗ್ ಮಾಡೋದು ಅಂತ ನೋಡ ಬನ್ನಿ. ಎಣ್ಣೆ, ಸಾಸಿವೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ನಿಮ್ಗೆ ಆಲೂಗೆಡ್ಡೆ ಪಲ್ಯ ಮಿಕ್ತು ಅಂದ್ರೆ ಅದರಲ್ಲೇ ಬೋಂಡನು ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಬಿಕಾಸ್ ನಾನು ಕಡಲೆಕಾಳಿಗೆನೆ ಉಪ್ಪು ಹಾಕಿ ಬೇಯಿಸಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಕಾಯಿ ತುರಿ ಮೊದಲೇ ಹಾಕೊಳ್ಳಿ. ಮತ್ತೆ ಬೇಯಿಸ್ಕೊಂಡಿರೋ ಕಾಬೂಲ್ ಕಡಲೆಕಾಳು ಹಾಕೊಂಡ್ರೆ ಉಸ್ಲಿನೂ ರೆಡಿ ಆಗೋಯ್ತು. ನೋಡಿ, ಕೋಸಂಬರಿಗೆ ನೆನ್ಸಿಟ್ಕೊಂಡಿರೋ ಹೆಸರು ಬೇಳೆ, ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ. ನೀವು ಹೆಸರು ಬೇಳೆ ಕೋಸಂಬರಿ ಬದಲು ಕಡಲೆ
ಬೇಳೆಲು ಕೋಸಂಬರಿ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಸೀಬೆಹಣ್ಣಲ್ಲಿ ಕೋಸಂಬರಿ ಮಾಡ್ಕೋಬಹುದು. ನೋಡಿದ್ರಲ್ಲ, ಒಗ್ಗರಣೆ ಹಾಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ನಿಂಬೆ ಹುಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿನೂ ರೆಡಿ ಆಯ್ತು. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಫಾಸ್ಟ್ ಆಗಿ ಹೇಗೆ ತಾಲಿ ರೆಡಿ ಆಗೋಯ್ತು ಅಂತ. ಸೊ ನೀವು ಸಿಂಪಲ್ ಆಗಿರೋ ತಾಲಿ ಮನೇಲಿ ಟ್ರೈ ಮಾಡಿ. ಎಷ್ಟು ಫಾಸ್ಟ್ ಆಗಿ ಕ್ವಿಕ್ ಆಗಿ ಆಯ್ತು ಅಂತ ನಂಗೆ ಮೆಸೇಜ್ ಮಾಡಿ ಹೇಳಿ. ಚಿತ್ರಾನ್ನ ಬದಲು ನೀವು ಬೇರೆನೂ ಮಾಡ್ಕೋಬಹುದು. ವಾಂಗಿಬಾತು, ಪಲಾವು, ಪುಳಿಯೋಗರೆ ಇಲ್ಲ. ಇದಂದ್ರೆ ಬೇಗ ಆಗತ್ತೆ ಅಂತ ನಾ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ತುಪ್ಪ ಹಾಕೊಳ್ಳಿ ಸಾಂಬಾರ್ ಮೇಲೆ ಮತ್ತೆ ಒಬ್ಬಟ್ಟಿನ ಮೇಲೆ. ಸೊ ವರಮಹಾಲಕ್ಷ್ಮಿಗೆ ಸಿಂಪಲ್ ಆದ ಥಾಲಿ ರೆಡಿ. ಥ್ಯಾಂಕ್ ಯು.